ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ ಮತ್ತು ಒಂದು ಮೀಶೋ ಹಾಲ್ ಸಹ ಇದೆ. ಸೊ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡಿ. ಇವಾಗ ಒಂದು ಪುಟ್ಟದಾಗಿ ಮನೆ ಮುಂದೆ ರಂಗೋಲಿ ಬಿಡಿಸಿದ್ದೀನಿ. ಯಾವ ರೀತಿ ಇದೆ ಈ ಒಂದು ರಂಗೋಲಿ? ನಿಮ್ಗೆ ಇಷ್ಟ ಆಯಿತಾ? ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ಇವತ್ತಿಂದ ಮತ್ತೆ ಈ ಒಂದು ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ ಅಂತ ಏನಿದೆ ಅಲ್ಲ, ಅದು ಸ್ಟಾರ್ಟ್ ಆಗಿದೆ. ಸೊ ಇಷ್ಟು ದಿನ ಅಂದರೆ ಮಕ್ಕಳಿಗೆ ಹಾಲಿಡೇಸ್ ಇತ್ತು. ಸೊ ನಿಧಾನಕ್ಕೆ ಎದ್ರೂ ನಡೀತಾ ಇತ್ತು. ಸೊ ಒಂದು ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗಿತ್ತು. ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಮಕ್ಕಳಿಗೆ ರೆಡಿ ಮಾಡಿಸೋದು, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಮತ್ತು ಬಾಕ್ಸಸ್ ಪ್ಯಾಕ್ ಮಾಡೋದು, ಇಂಥದ್ದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರಲಿಲ್ಲ. ಸೊ ನಿಧಾನಕ್ಕೆ ಎದ್ದೋಳಿ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿ ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗ್ತಾಯಿದೆ. ಬಟ್ ಇವತ್ತು ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಡೇ ಆಫ್ ಸ್ಕೂಲ್ ನನ್ನ ಮಕ್ಕಳಿಗೆ. ಸೊ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಈ ಒಂದು ಚಾಲೆಂಜನ್ನ ಫೇಸ್ ಮಾಡಿರ್ತೀರ ಫಸ್ಟ್ ಡೇ ಆಫ್ ಸ್ಕೂಲ್ ದಿನ. ಅಂದರೆ ಯೂಶ್ವಲಿ ಈ ಒಂದು ವೆಕೇಷನ್ ಅವ್ರ ಹಾಲಿಡೇಸ್ ಟೈಮಲ್ಲಿ ಏನು ಮಾಡ್ತಾರೆ, ಮಕ್ಕಳು ನಿಧಾನಕ್ಕೆ ಎದ್ದೊಳ್ತಾರೆ. ನಾವು ಹೋಗ್ಲಿ ಬಿಡು, ಅಟ್ಲೀಸ್ಟ್ ಹಾಲಿಡೇಸಲ್ಲಾದರೂ ಮಕ್ಕಳು ನೆಮ್ಮದಿಯಾಗಿ ಮಲಗಲಿ ಅಂತ ಬೇಗ ಎಬ್ಬಿಡ್ಸೋಕ್ಕೆ ಹೋಗೋಲ್ಲ. ಬಟ್ ಅದೇ ಅಭ್ಯಾಸ ಆಗೋಗಿರುತ್ತೆ 1-2 ಮಂತ್ಸಿಂದ. ಸಡನ್ನಾಗಿ ಮತ್ತೆ ಬೇಗ ಎದ್ದೊಳ್ಬೇಕು ಅಂದರೆ ಅವ್ರಿಗೂ ಕಷ್ಟ, ನಮಗೂ ಎಬ್ಬರಿಸೋದು ಕಷ್ಟ. ಇದೊಂದು ಚಾಲೆಂಜಿಂಗ್ ಟಾಸ್ಕ್. ನೀವು ಇದೆಲ್ಲ ಫೇಸ್ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಅದೇ ರೀತಿ ಆಯಿತು. ಮಕ್ಕಳಂತೂ ಬೆಳಗ್ಗೆ ಎದ್ದೊಳೋದಕ್ಕೆ ರೆಡಿನೇ ಇಲ್ಲ. ಬಟ್ ಅವ್ರಿಗೂ ಆಪ್ಷನ್ ಇರಲಿಲ್ಲ, ಎದ್ದೊಳ್ಳೇಬೇಕಾಯಿತು. ಬಟ್ ಅಟ್ಲೀಸ್ಟ್ ಅವ್ರಿಗೆ ಇಷ್ಟ ಇರೋವಂಥ ಬ್ರೇಕ್ಫಾಸ್ಟ್ ಆದರೂ ಮಾಡೋಣ ಅಂತ ಇವತ್ತು ಅವ್ರನ್ನೇ ಕೇಳಿ ಏನು ಬೇಕು ಅಂತ ಕೇಳಿದ್ದಕ್ಕೆ ಫ್ರೈಡ್ ರೈಸ್ ಬೇಕು ಅಂತ ಫ್ರೈಡ್ ರೈಸ್ ಕೇಳಿದ್ದಾರೆ. ಸೊ ಯೂಶ್ವಲಿ ಫ್ರೈಡ್ ರೈಸ್ಗೆ ಸಾಸು ಇಂಥದ್ದೆಲ್ಲ ಯೂಸ್ ಮಾಡ್ತಾರೆ. ಬಟ್ ನಾನು ಅಂಥದ್ದೇನು ಯೂಸ್ ಮಾಡಲ್ಲ ಆರ್ಟಿಫಿಷಿಯಲ್ದು. ಸೊ ಎಲ್ಲ ರಿಯಲ್ ಟೊಮೆಟೋಸ್ನೇ ಹಾಕ್ತೀನಿ ಇನ್ಸ್ಟೆಡ್ ಕೆಚಪ್ಪಿಗೆ ಬದಲು. ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಅದು ಫ್ಲೇವರ್ಗೆ ಫ್ರೈಡ್ ರೈಸ್ ಮಾಡ್ತೀನಿ. ಮತ್ತು ಪೌಡರ್ಸ್ ಅಂದರೆ ನಾನು ಮನೇಲಿರುವಂಥ ಗರಂ ಮಸಾಲೆ ಇಂಥದ್ದೇ ಯೂಸ್ ಮಾಡ್ಕೊಳ್ತೀನಿ. ಗರಂ ಮಸಾಲೆ ಇಲ್ಲ ಅಂದರೆ ವಾಂಗಿಬಾತ್ ಪೌಡ್ರ್ ಹಾಕಿದ್ರೂ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಈ ಥರ ಫ್ರೈಡ್ ರೈಸ್ ಮಾಡ್ತೀನಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ರೀಸೆಂಟಾಗಿ ಒಂದು ಕ್ವೆರಿ ಬಂದಿದೆ ಒಂದು ಸಬ್ಸ್ಕ್ರೈಬರಿಂದ, ಪರ್ಸ್ನಲ್ ಕ್ವೆರಿ. ಅಂದರೆ ನೀವು IT ಸೆಕ್ಟ್ರಲ್ಲಿ ಇದ್ದೀರಲ್ವ, ಸೊ ಯಾಕೆ ಇಂಡಿಯಾಲೇ ಇದ್ದೀರಾ, ಆನ್ಸೈಟ್ ಆಪರ್ಚುನಿಟೀಸ್ ನಿಮ್ಮ ಕಂಪ್ನಿಯಲ್ಲಿ ಸಿಗಲ್ವಾ ಅಂತ. ಸೊ ಸಿಗುತ್ತಾ ಅನ್ನೋದಂದರೆ ಆಬ್ವಿಯಸ್ಲಿ ಎಲ್ಲ ಕಂಪ್ನೀಸಲ್ಲೂ ಆನ್ಸೈಟ್ ಆಪರ್ಚುನಿಟೀಸ್ ಅಂತ ಇರುತ್ತೆ. ಬಟ್ ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಹೋಗೋಕ್ಕೆ ಇಷ್ಟಪಡಲ್ಲ ಅಂಥದ್ರ ಮೇಲೆ ಅವರೂ ಅದು ಆಪರ್ಚುನಿಟೀಸ್ ಕೊಡ್ತಾರೆ. ಸೊ ನಾನು ಯಾಕೆ ತಗೊಂಡಿಲ್ಲ ಆನ್ಸೈಟ್ ಆಪರ್ಚುನಿಟಿ ಅಂತ ಕೇಳೋಗಿದ್ರೆ, ಸೊ ನನಗಿರೋವಂಥ ಇವಾಗ ಸಿಚುವೇಶನ್ ಅಂದರೆ 2 ಚಿಕ್ಕ ಮಕ್ಕಳಿದ್ದಾರೆ. ಮತ್ತು ಹಸ್ಬೆಂಡ್ ಜೊತೆ ನಾನು ಆನ್ಸೈಟ್ ಹೋದ್ರೂ ಅಲ್ಲಿ ಅವರೇನು ವರ್ಕ್ ಮಾಡೋದಕ್ಕೆ ಆಪ್ಷನ್ ಇರಲ್ಲ. ಸೊ ಈ ಥರ ತುಂಬಾ ಒಂದು ಫ್ಯಾಕ್ಟರ್ಸ್ ಇರುತ್ತೆ ಯಾಕೆ ನಾವು ಆನ್ಸೈಟ್ ಆಪರ್ಚುನಿಟೀಸ್ನ ರಿಜೆಕ್ಟ್ ಮಾಡ್ತೀವಿ ಅಂತ. ಕರಿಯರ್ ಗ್ರೋತ್ ಇದ್ದೇ ಇರುತ್ತೆ ಆನ್ಸೈಟ್ ಹೋಗೋದ್ರಿಂದ, ದುಡ್ಡು ಜಾಸ್ತಿ ದುಡಿತೀವಿ. ಬಟ್ ಎಂಡ್ ಆಫ್ ದ ಡೇ ಅದು ಮಕ್ಕಳಿಗೆ, ಫ್ಯಾಮ್ಲಿಗೆ ಎಲ್ಲನೂ ಡಿಸ್ಟರ್ಬ್ ಆಗುತ್ತೆ ಅನ್ನೋವಾಗ ಎಲ್ಲೋ ಒಂದು ಕಡೆ ಫ್ಯಾಮ್ಲಿನೇ ಫಸ್ಟ್ ಪ್ರಿಯಾರಿಟಿ ಆಗುತ್ತೆ ಕರಿಯರ್ಗಿಂತ. ಸೊ ಮೇ ಬಿ ನಾನು ಕರಿಯರ್ಗಿಂತ ಫ್ಯಾಮ್ಲಿಗೆ ಇಂಪಾರ್ಟೆನ್ಸ್ ಕೊಡೋಳಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಲೈಕ್ ಈ ಆನ್ಸೈಟ್ ಆಪರ್ಚುನಿಟಿ ಪ್ರತಿ ಸಲ ಡಿಸ್ಕಷನ್ ಬಂದಾಗೂ ಹೋಲ್ಡೆಲ್ಲ ಇಟ್ಟಿರ್ತೀನಿ. ಇನ್ನೊಂದೇನು ಅಂದರೆ ನೆಮ್ಮದಿನೂ ಇಂಪಾರ್ಟೆಂಟ್ ಆಗುತ್ತೆ ದುಡ್ಡಿಗಿಂತ. ಅದು ನನ್ನ ಪರ್ಸ್ನಲ್ ಒಪಿನಿಯನು. ಅದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳಲ್ಲ. ಇಲ್ಲಿ ಯಾವುದೇ ರೀತಿ ಹೋಗಿರೋರ್ದು ನೆಗೆಟಿವ್ ಆಗಿ ತಿಳ್ಸೋಕ್ಕೂ ನಾನು ಇಷ್ಟಪಡಲ್ಲ. ಯಾಕಂದರೆ ಅವ್ರವ್ರ ಲೈಫ್ ಸ್ಟೈಲು, ಅವರವರ ಒಂದು ಕಂಡೀಷನ್ಸ್ ಮೇಲೆ ಅವ್ರು ಡಿಸಿಷನ್ ತೊಗೊಳ್ತಾರೆ. ಕೆಲವೊಬ್ಬರಿಗೆ ಆನ್ಸೈಟ್ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ, ಹಸ್ಬೆಂಡು ಕರ್ಕೊಂಡು ಹೋಗ್ತಾರೆ, ಅಲ್ಲೇ ಸೆಟ್ಲಾಗಿರ್ತಾರೆ. ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದೇ ಫೀಲ್ಡಲ್ಲಿರ್ತಾರೆ, ಅವ್ರಿಗೆ ಅಂಥವ್ರಿಗೆ ಸೂಟ್ ಆಗುತ್ತೆ. ಬಟ್ ನನ್ನ ಒಂದು ಕರೆಂಟ್ ಸಿಚುವೇಷನಲ್ಲಿ, ನಾವಿರೋವಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಇಲ್ಲಿರೋದ್ರಿಂದನೇ ಪ್ರತಿಯೊಬ್ಬರೂ ಕಂಫರ್ಟಬಲ್ ಆಗಿರುತ್ತೆ. ಎಸ್ಪೆಷಲಿ ಹಸ್ಬೆಂಡು, ಮಕ್ಕಳಿಗೆ ಡಿಸ್ಟರ್ಬ್ ಆಗಲ್ಲ. ಸೊ ಆ ಒಂದು ರೀಸನಿಂದ ನಾನು ಇಲ್ಲೇ ಇದ್ದು ಕರಿಯರ್ ಗ್ರೋತ್ ಮಾಡ್ಕೊಳ್ಳೋಣ ಅಂತ ಈ ಡಿಸಿಷನ್ ತೊಗೊಂಡಿದ್ದೀನಿ. ಸೊ ಹೋಪ್ಫುಲಿ ನಿಮ್ಮ ಒಂದು ಕ್ವೆರಿಗೆ ಇಲ್ಲಿ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಒಂದು ಮೀಶೋ ಹಾಲ್ ಸಹ ಇದೆ. ಯೂಶ್ವಲಿ ಚಿಕ್ಕ ಮಕ್ಕಳು ಲೈಕ್ ಕಲರ್ಫುಲ್ ಇಯರಿಂಗ್ಸ್ ಹಾಕೋಕ್ಕೆ ಇಷ್ಟಪಡ್ತಾರೆ. ಬಟ್ ಆ ಒಂದು ಆರ್ಟಿಫಿಷಿಯಲ್ ಇಯರಿಂಗ್ಸ್ ಏನಿರುತ್ತಲ್ಲ, ಅದು ಸ್ಕಿನ್ಗೆ ಇರಿಟೇಟ್ ಆಗುತ್ತೆ, ಕೆಲವೊಬ್ರಿಗೆ ಸೂಟ್ ಆಗೋಲ್ಲ. ಅದೇ ರೀತಿ ನನಗೆ, ನನ್ನ ಮಗಳಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಈ ಒಂದು ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಎಲ್ಲ ಅಡ್ಜಸ್ಟ್ ಆಗಲ್ಲ. ಹಾಕಿದ ತಕ್ಷಣ ಉಣ್ಣಾಗೋದು ಈ ಥರ ಎಲ್ಲ ಆಗ್ತಾಯಿತ್ತು. ಬಟ್ ನಾವು ಎಷ್ಟೇ ಗೋಲ್ಡ್ ಇಯರಿಂಗ್ಸ್ ಕೊಡಿಸಿದ್ರೂ ಮಕ್ಕಳಿಗೆ ಆ ಒಂದು ಆಸೆ ಇರುತ್ತೆ ಕಲರ್ಫುಲ್ ಇಯರಿಂಗ್ಸ್ ಹಾಕಬೇಕು ಅಂತ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇದೇ ಪ್ರಾಬ್ಲಮ್ ಇದ್ದರೆ ಈ ಒಂದು ಇಯರಿಂಗ್ಸ್ ಸೆಟ್ನ ತರಿಸ್ಕೊಳ್ಳಿ. ಇದು ಸೆಟ್ ಆಫ್ 6 ಬರುತ್ತೆ, ಡಿಫ್ರೆಂಟ್ ಕಲರ್ಸ್ ಬರುತ್ತೆ, ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರುತ್ತೆ. ಮತ್ತು ಇದು ನಾನು ಒಂದು ಅಬ್ಸರ್ವ್ ಮಾಡಿದಾಗ ಏನಿತ್ತಂದರೆ, ಈ ಕೆಳಗಡೆ ಏನು ಹ್ಯಾಂಗಿಂಗ್ಸ್ ಥರ ಕೊಟ್ಟಿದ್ದಾರಲ್ಲ, ಇದೆಲ್ಲ ಡಿಟ್ಯಾಚ್ ಮಾಡ್ಬೋದು.
ಅಂದರೆ ಜಸ್ಟ್ ಒಂದು ಹೂಕ್ ಯೂಸ್ ಮಾಡಿ ಅದನ್ನು ಅಟ್ಯಾಚ್ ಮಾಡಿರ್ತಾರೆ ಇಯರಿಂಗ್ಸ್ ಟಾಪ್ಗೆ. ಸೊ ಅದಕ್ಕೋಸ್ಕರ ಇದನ್ನು ತರಿಸ್ದೆ. ಮತ್ತು ಒಂದು ಫ್ರೀ ಗಿಫ್ಟ್ ಬೇರೆ ಕೊಟ್ಟಿದ್ದಾರೆ, ಹೇರ್ ಕ್ಲಿಪ್ಪು. ಸೊ ಈ ಒಂದು ಇಯರಿಂಗ್ಸಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಈ ಒಂದು ಲೈಕ್ ಹೂಪ್ಸ್ ಆರ್ ಸ್ಟಡ್ಸ್ ಏನಿದೆಯಲ್ಲ ಅದು ಮಾತ್ರ ಮೆಟಲಲ್ಲಿ ಮಾಡಿದ್ದಾರೆ. ಈ ಕೆಳಗಡೆ ಇರುವಂಥ ಈ ಒಂದು ಹ್ಯಾಂಗಿಂಗ್ಸ್ ಬಂದು ಅಕ್ರೆಲಿಕ್ ಮೆಟೀರಿಯಲ್ ಇದೆ. ಸೊ ಇದು ಒಂದು ನನಗೆ ಇಷ್ಟ ಆಯಿತು, ಅದಕ್ಕೆ ಇದನ್ನು ನಾವು ಚೇಂಜಬಲ್ ಇಯರಿಂಗ್ಸ್ ಮಾಡೋದಕ್ಕೆ ಸೂಟ್ ಆಗುತ್ತೆ ಅಂತ ಇದನ್ನು ಆಪ್ಟ್ ಮಾಡಿದೆ. ಬೇರೆ ಸ್ಟೋನ್ ಪ್ಯಾಟರ್ನ್ಸ್ ನೋಡಿದೆ, ಅದರಲ್ಲಿ ಏನಾಗುತ್ತೆ ಅಂದರೆ ಈ ಹ್ಯಾಂಗಿಂಗ್ಸ್ಗೂ ಮೆಟಲ್ ಬಂದಿರುತ್ತೆ, ಅದು ಗೋಲ್ಡ್ ಜೊತೆ ಪೇರಪ್ ಮಾಡೋದಕ್ಕೆ ಒಂಥರ ಚೆನ್ನಾಗಿರಲ್ಲ. ಸೊ ಈ ಒಂದು ಇಯರಿಂಗ್ ಸೂಟ್ ಆಗುತ್ತೆ ಅಂತ ಇಷ್ಟು ತರಿಸಿದ್ದೀನಿ. ಡಿಫ್ರೆಂಟ್ ಪ್ಯಾಟರ್ನ್ಸು ಕಲರ್ಸಲ್ಲಿ ಬಂದಿದೆ, ತುಂಬ ಕ್ಯೂಟಾಗಿರುತ್ತೆ. ಸೊ ಇವಾಗ ಈ ಒಂದು ಏನು ಇಯರಿಂಗ್ಸ್ ಇದೆಯಲ್ವಾ, ಇದ್ರದ್ದು ಕೆಳಗಡೆ ಇರೋವಂಥ ಹೂಕ್ಸ್ನೆಲ್ಲ ಇದನ್ನು ಡಿಟ್ಯಾಚ್ ಮಾಡ್ಬೋದು. ನೋಡಿ, ಈ ಹೂಕ್ಸ್ ಇರುತ್ತೆ, ಅದಕ್ಕೆ ಅಟ್ಯಾಚ್ ಇರೋದನ್ನು ರಿಮೂವ್ ಮಾಡಿದ್ದೀನಿ, ಈಸಿಯಾಗಿ ರಿಮೂವ್ ಮಾಡ್ಬೋದು. ಇತ್ತೀಚೆಗೆ ಅಂತೂ ಈ ಒಂದು ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸಲ್ಲೆಲ್ಲ ಚೇಂಜಬಲ್ ಬುಟ್ಟಾಸು ಮತ್ತು ಚೇಂಜಬಲ್ ಇಯರಿಂಗ್ಸ್ ಅಂತ ಟ್ರೆಂಡಿಂಗಲ್ಲಿದೆ. ಬಟ್ ನಾನು ಒಂದು ಲೈಕ್ ಪೇಜಲ್ಲಿ ವಿಸಿಟ್ ಮಾಡಿ ಚೇಂಜಬಲ್ ಬುಟ್ಟಾಸ್ ಪ್ರೈಸ್ ಕೇಳಿದ್ರೆ ಒಂದು ಕಲರ್ ಒಂದು ಸೆಟ್ಟಿಗೆ 600 to 700 ಚೇಂಜ್ ಮಾಡ್ತಾರೆ. ಬಟ್ ಅಷ್ಟು ಜಸ್ಟ್ ಯಾವುದೋ ಒಂದು ಪ್ಲಾಸ್ಟಿಕ್ಕು ಇರೋ ಗ್ಲಾಸ್ ಮೆಟೀರಿಯಲ್ ಕೊಡೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೆ ಈ ಐಡಿಯಾ ಮಾಡಿದೆ. ಸೊ ನನ್ನ ಮಗಳ ಹತ್ರ ಆಲ್ರೆಡಿ ಈ ಥರ ಒಂದು ಹೂಪ್ಸ್ ಇತ್ತು, ಅಂದರೆ ರಿಂಗ್ ಅಂತಾರೆ ಅಲ್ತಾರೆ. ಯೂಶ್ವಲಿ ಚಿಕ್ಕ ಮಕ್ಕಳಿರೋರು ಎಲ್ಲರ ಮನೇಲೂ ಇದೊಂದು ಪೇರ್ ತೊಗೊಂಡಿರ್ತೀರ. ಸೊ ಇದಕ್ಕೆ ಅದನ್ನು ಅಟ್ಯಾಚ್ ಮಾಡಿ ವೇರ್ ಮಾಡ್ಬೋದು. ಸೊ ಈ ಥರ ಮಾಡೋದ್ರಿಂದ ಯಾವ ಡ್ರೆಸ್ ಮಕ್ಕಳು ಹಾಕ್ಕೊಂಡಿರ್ತಾರೆ ನೋಡಿ, ಅದಕ್ಕೆ ಆ ಒಂದು ಚೇಂಜಬಲ್ ಹ್ಯಾಂಗಿಂಗ್ಸ್ನ ಹಾಕಿ ಕಲರ್ಫುಲ್ಲಾಗಿ ಅವ್ರಿಗೆ ಹಾಕ್ಬೋದು. ಸೊ ದಟ್ ಅವ್ರಿಗೆ ಗೋಲ್ಡ್ ಹಾಕ್ದಂಗೂ ಇರುತ್ತೆ, ಸ್ಕಿನ್ಗೂ ಏನೂ ಇರಿಟೇಟ್ ಆಗೋಲ್ಲ, ಮತ್ತು ಅವರು ಆಸೆ ಪಟ್ಟಂಗೆ ಕಲರ್ಫುಲ್ ಇಯರಿಂಗ್ಸ್ ಹಾಕ್ಕೊಳ್ಳೋಂಗೂ ಅವ್ರಿಗೆ ಅನಿಸುತ್ತೆ. ಸೊ ಇವಾಗ ಪಿಂಕ್ ಕಲರ್ ಮಗಳ ಡ್ರೆಸ್ ಹಾಕಿರೋದಕ್ಕೆ ಇದನ್ನು ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ಸೊ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ, ಒಂಥರ ದ್ರಾಕ್ಷಿ ಹಣ್ಣು ಥರ ಇದೆ, ದೂರದಿಂದ ಅಂತೂ ಸಖತ್ ಕ್ಯೂಟಾಗಿರುತ್ತೆ. ಸೊ ಈ ಥರ ವೆಸ್ಟ್ರನ್ ವೇರ್ಸ್ಗೆ ಎಲ್ಲ ನಾವು ಸಹ ವೇರ್ ಮಾಡ್ಬೋದು, ಈ ಥರ ಚೇಂಜಬಲ್ ಜುಮ್ಕಾಸ್ನ ಚೇಂಜ್ ಮಾಡಿ. ಸೊ ಇದೇ ಥರ ಸ್ಟಡ್ಸು ಸಹ ಪ್ಲ್ಯಾನ್ ಮಾಡಿದ್ದೀನಿ, ನೆಕ್ಸ್ಟ್ ಅದು ತರಿಸಿದಾಗ ನಿಮಗೆ ತೋರಿಸ್ತೀನಿ. ಸೊ ಈ ಥರ ವೆರೈಟೀಸ್ ಆಫ್ ಕಲರ್ಸ್ನ ನೀವು ಹಾಕ್ಕೊಂಡು ಡ್ರೆಸ್ಸಿಗೆ ಮ್ಯಾಚಿಂಗು ನೀವು ವೇರ್ ಮಾಡ್ಬೋದು. ಸೊ ಬ್ಲೂ, ಪರ್ಪಲ್, ಪಿಂಕ್, ವೈಟ್, ಗ್ರೀನ್ ಮತ್ತು ಆರೆಂಜ್ ಇಷ್ಟು ಕಲರ್ಸ್ ಇದೆ. ಸೊ ಎಲ್ಲನೂ ತುಂಬಾ ಕ್ಯೂಟಾಗಿ ಕಾಣುತ್ತೆ ಮಕ್ಕಳಿಗೆ. ಸೊ ನಿಮಗೆ ಈ ಒಂದು ಐಡಿಯಾ ಇಷ್ಟ ಆದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ಈ ಒಂದು ಪ್ರಾಡಕ್ಟ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಲಿಂಕು. ಸೊ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಇದು ಮಕ್ಳಿಗಂತಲೇ ಅಲ್ಲ, ಸೊ ಈ ಥರ ಹೂಪ್ಸ್ ಇದ್ದರೆ ನೀವು ಸಹ ವೆಸ್ಟರ್ನ್ ವೇರ್ಸ್ ಮೇಲೆ ಹಾಕ್ಕೋಬೋದು. ಮತ್ತು ಇದು ಯಾವುದೇ ರೀತಿ ಇರಿಟೇಷನ್ನು ಆಗೋಲ್ಲ ಸ್ಕಿನ್ಗೆ, ಯಾಕಂದರೆ ಎಲ್ಲೂ ಆ ಒಂದು ಮೆಟಲ್ ಟಚ್ ಆಗೋಲ್ಲ. ಆ್ಯಕ್ಚುಲಿ ಇದು ಒರಿಜಿನಲ್ ಇಯರಿಂಗ್ಸು, ಅದನ್ನೇ ರೀಯೂಸ್ ಮಾಡಿಕೊಂಡು ಇಷ್ಟು ಇಯರಿಂಗ್ಸ್ ಆಗಿದೆ. ಒಂದೇ ಒಂದು ಹೂಪ್ಸ್ ಇದ್ದರೆ ನಿಮ್ಮ ಹತ್ರ ಎಷ್ಟು ಕಲರ್ಸ್ ಬೇಕೋ ಅಷ್ಟು ಕಲರ್ಸ್ ನೀವು ಮಾಡ್ಕೋಬೋದು. ಹೋಪ್ಫುಲಿ ಇವಾಗ ನಾನು ತೋರಿಸಿದಂಥ ಟಿಪ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಸೊ ಮನೇಲಿ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ಜಿಯೋ ಮಾರ್ಟಿಂದ ತರಿಸಿದೆ. ತುಂಬ ಜನ ನನಗೆ ಪರ್ಸ್ನಲಿ DM ಮಾಡ್ತೀರಾ, ಮತ್ತು ಎಷ್ಟೊಂದು ಜನ ಹೇಳ್ತೀರಾ ಲೈಕ್ ನಂಗೆ ಗೊತ್ತಿರಲಿಲ್ಲ ಕೋಲಾರಲ್ಲಿ ಈ ಥರ ಆನ್ಲೈನ್ ತರಕಾರಿ ಮತ್ತು ಇದನ್ನು ತರಿಸ್ಕೋಬೋದು ಅಂತ. ಯೂಸ್ಫುಲ್ ಆಯಿತು ನೀವು ಲೈಕ್ ಲಾಸ್ಟ್ ಟೈಮ್ ಬ್ಲಾಗಲ್ಲಿ ತೋರಿಸಿದ್ದಕ್ಕೆ ಅಂತ. ಸೊ ಅದಕ್ಕೆ ಇವತ್ತುದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಫ್ರೆಶ್ಶಾಗಿ ಬರುತ್ತೆ. ಕೆಲವೊಂದು ಸಲ ಈ ಹಣ್ಣೆಲ್ಲ ಏನು ಮಾಡ್ತಾರೆ ಅಂದರೆ ಫ್ರೆಶ್ಶಾಗೇ ಇರುತ್ತೆ, ಬಟ್ ಅರ್ಧ ಹಣ್ಣು ಕಳಿಸಿರ್ತಾರೆ, ಅರ್ಧ ಕಾಯಿ ಕಳಿಸಿರ್ತಾರೆ. ಅದು ಹಣ್ಣಾಗೋಕ್ಕೆ ಒಂದು ಫ್ಯೂ ಡೇಸ್ ತೊಗೊಳುತ್ತೆ, ಬಟ್ ಏನು ವೇಸ್ಟ್ ಆಗೋಲ್ಲ. ಸೊ ಇವತ್ತು ಮಧ್ಯಾಹ್ನದ ಲಂಚಿಗೆ ಸೋರೆಕಾಯಿ ತರಿಸಿದ್ನಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಪಚ್ಚಡಿ ಮಾಡ್ಕೊಂಡಿದ್ದೆ. ಬಿಸಿ ಬಿಸಿ ಅನ್ನ, ಸೋರೆಕಾಯಿ ಪಚ್ಚಡಿ ಮತ್ತು ಈ ಒಂದು ವಡೆ, ಮಸಾಲ ವಡೆ ಇದೆಯಲ್ಲ, ಅದೊಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇದು ಇನ್ನೊಂದು ಏನಂದರೆ ಸ್ನ್ಯಾಕ್ಸ್ಗೂ ಆಗುತ್ತೆ. ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಬಿಸಿ ಬಿಸಿ ವಡೆ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಮತ್ತು ಕಡಲೆಬೇಳೆನೂ ಒಳ್ಳೆಯದಲ್ವ, ಕಾಳುಗಳು, ಅದು ಮೈ ಸೇರಿದಂಗೆ ಆಗುತ್ತೆ. ಸೊ ಇದಾಗಿತ್ತು ನನ್ನ ಒಂದು ಲಂಚ್ ಮೆನ್ಯೂ. ಸಮ್ಟೈಮ್ಸ್ ಏನಾಗುತ್ತಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿರ್ತೀವಿ, ಆವಾಗ ಫುಲ್ ತರಕಾರಿ ಇಂಥದ್ದೆಲ್ಲ ಕಟ್ ಮಾಡೋಷ್ಟು ಪೇಷನ್ಸ್ ಇರೋಲ್ಲ ಮಧ್ಯಾಹ್ನ. ಮತ್ತು ಕೆಲವೊಂದು ದಿನ ವೆಜಿಟೇರಿಯನ್ ಡೇಸ್ ಆಗಿರುತ್ತೆ, ಮೊಟ್ಟೆ ಇಂಥದ್ದೆಲ್ಲ ಮಾಡೋಕ್ಕೂ ಆಗೋಲ್ಲ. ಅಂಥ ಟೈಮಲ್ಲಿ ಸೊ ಈ ಥರ ಏನಾದರೂ ಒಂದು ಪಲ್ಯನೋ, ಈಸಿಯಾಗಿ ಆಗುವಂಥ ಪಲ್ಯನೋ ಇಲ್ಲ ವಡೆ, ಇದು ಈಸಿ ಅಲ್ವಾ ವಡೆ, ನೆನೆಸಿಟ್ಬಿಟ್ಟು ಎಲ್ಲ ರುಬ್ಕೊಂಡ್ರೆ ಆಗೋಯಿತು. ಮತ್ತು ಅದಕ್ಕೆ ಯೂಸ್ ಮಾಡೋವಂಥ ತರಕಾರಿಗಳು ಅಂದರೆ ಈರುಳ್ಳಿ ಏನು ಹಾಕ್ತೀವಲ್ಲ, ಅದನ್ನು ಚಾಪರ್ ಇರೋದ್ರಿಂದ 2 ನಿಮಿಷಕ್ಕೆ ಚಾಪ್ ಆಗೋಗುತ್ತೆ. ಸೊ ತುಂಬ ಏನು ಟೈಮ್ ಕನ್ಸ್ಯೂಮಿಂಗ್ ಅಲ್ಲ ವಡೆ ಮಾಡೋದು ನನಗೆ ಪರ್ಸ್ನಲಿ, ಚಾಪರ್ ಇರೋದ್ರಿಂದ. ಸೊ ಕ್ವಿಕ್ಕಾಗಿ ಆಗೋವಂಥ ವಡೆ ಮಾಡ್ಕೊಂಡಿದ್ದೆ. ಇದು 3 ಅಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು, ತುಪ್ಪ ಹಾಕ್ಕೊಂಡು ತಿಂದರೆ. ಸಂಜೆ ಒಂದು ಒಳ್ಳೆ ಟೀ ಮಾಡಿಕೊಂಡು ನನ್ನ ಒಂದು ಡೇನ ಮುಗಿಸ್ದೆ. ಸೊ ತುಂಬ ಜನ ಕೇಳ್ತಾ ಇದ್ದೀರಾ, ಏನು ಯಾವಾಗೂ ಟೀ ಕುಡಿತೀರಾ, ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ. ಏನಾಗಿದೆ ಅಂದರೆ
ಹಸ್ಬೆಂಡು ನಾನು ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಂದರೆ ಆ ಟೀ ಟೈಮ್ ಅಂತಲೇ ಹೇಳ್ಬೋದು. ಸೊ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಷ್ಟೇ. ಮತ್ತು ನಾವು ಮಾಡ್ರೇಟಾಗೆ ಟೀ ಕನ್ಸ್ಯೂಮ್ ಮಾಡ್ತೀವಿ. ಅಂದರೆ ದಿನದಲ್ಲಿ ಒಂದೇ ಟೀ ಬ್ರೇಕ್ ಇರುತ್ತೆ. ಸೊ 1 ಕಪ್ ಟೀಯಿಂದ ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ಅನಿಸಲ್ಲ. ಮತ್ತು ಡಾಕ್ಟರ್ ಸಹ ಮಾಡ್ರೇಟಾಗಿ ಟೀ ಇಂಟೇಕಿಂದ ರಿಫ್ರೆಶಿಂಗ್ ಆಗೂ ಇರುತ್ತೆ. ಅದೇನು ತುಂಬ ಹೆಲ್ತ್ ಮೇಲೆ ಪ್ರಭಾವ ಬೀಳಲ್ಲ, ಇಶ್ಯೂಸ್ ಬರಲ್ಲ ಅಂತ ಹೇಳ್ತಾರೆ. ಸೊ ಆ ಒಂದು ರೀಸನಿಂದ ಇನ್ ಬಿಟ್ವೀನ್ 1 ಟೀ ಬ್ರೇಕ್ ತೊಗೊಳ್ತೀವಿ. ಮತ್ತು ನಾನಿರುವಂಥ ಒಂದು ಫೀಲ್ಡಲ್ಲಿ ತುಂಬ ವರ್ಕ್ ಪ್ರೆಷರ್ ಇರುತ್ತೆ. ಸೊ ಮಾರ್ನಿಂಗ್ ಎಲ್ಲ ನಂದೆಲ್ಲ ಕೆಲಸ ಮಾಡ್ಕೊಂಡು ಸಂಜೆ ಆಗೋ ಟೈಮ್ಗೆ ಆ ವರ್ಕ್ ಪ್ರೆಷರ್ಗೆ ಒಂದು ಟೀ ಬ್ರೇಕ್ ಬೇಕು ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಸೊ ಆವಾಗ ಸ್ವಲ್ಪ ರಿಫ್ರೆಶಿಂಗ್ ಆಗುತ್ತೆ ನನಗೆ ಆ ಟೀ ಎಲ್ಲ ಕುಡಿದಾಗ. ಸೊ ಅದರಿಂದ 1 ಕಪ್ ಟೀ ತೊಗೊಳ್ತೀನಿ. ಸೊ ನೀವು ನನ್ನ ಒಂದು ಹೆಲ್ತ್ ಬಗ್ಗೆ ಕನ್ಸರ್ನ್ಗೆ ಇದನ್ನು ಹೇಳಿದ್ದೀರಾ ಅಂತ ಗೊತ್ತು. ಬಟ್ ನನ್ನ ಒಂದು ಸಿಚುವೇಶನ್ ಹಿಂಗಿರುತ್ತೆ. ಸೊ ಟೀ ಬ್ರೇಕ್ ಇಲ್ದಿರ ಇರೋಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಸೊ ಅದೊಂದು ಹ್ಯಾಬಿಟ್ ಥರನೂ ಆಗಿದೆ ಮತ್ತು ನನಗೆ ಅದರಿಂದ ಹೆಲ್ಪ್ ಆಗಿದೆ. ಅದಕ್ಕೆ ಟೀ ಕನ್ಸ್ಯೂಮ್ ಮಾಡ್ತೀನಿ. ಸೊ ಕಾಫಿನ ರೀಪ್ಲೇಸ್ ಮಾಡಿ ಇವಾಗ ಟೀ ಕನ್ಸ್ಯೂಮ್ ಮಾಡ್ತೀನಿ. ಮೇ ಬಿ ಹೋಪ್ಫುಲಿ ಇನ್ ಫ್ಯೂಚರಲ್ಲಿ ಗ್ರೀನ್ ಟೀಗೆ ಕನ್ವರ್ಟ್ ಆಗಬೇಕು ಅಂತ ಇದ್ದೀವಿ. ಬಟ್ ಎಲ್ಲಿ ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ, ನೋಡಬೇಕು. ಹೆಲ್ತಿ ಆಪ್ಷನ್ ಕಡೆನೂ ಮೂವ್ ಆಗೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ಅಂತ ಹೇಳ್ತಾ ಇವಾಗ ಲಾಸ್ಟ್ ಟಾಸ್ಕು. ಪ್ರತಿದಿನವೂ ಕೌಂಟ್ರ್ ಟಾಪ್ ಕ್ಲೀನ್ ಮಾಡ್ದಿರ ನಂಗೆ ನಿದ್ದೆನೇ ಬರೋಲ್ಲ. ಸಮ್ಹೌ ಎಷ್ಟೇ ಸ್ಟ್ರೈನ್ ಆಗಿದ್ರೂ ಅಡುಗೆ ಮನೆ ನಂಗೆ ನೆಕ್ಸ್ಟ್ ಡೇ ಬರೋಷ್ಟರಲ್ಲಿ ನೀಟಾಗಿರಬೇಕು. ಅದಕ್ಕೆ ಈ ಒಂದು ಕಿಚನ್ನ, ಕೌಂಟ್ರ್ ಟಾಪ್ನ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೋಗಿ ಮಲಗ್ತೀನಿ. ಸೊ ನೋಡಿದ್ರಲ್ಲ ಯಾವ ರೀತಿ ಇರುತ್ತೆ ನನ್ನ ಒಂದು ದಿನ ಅಂತ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಸಿಗೋಣ.